ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸ್ಕೈವಾಕ್ ನಿರ್ಮಿಸದ ಕಾರಣ ಮಹಿಳೆಯರು ಹಾಗೂ ಮಕ್ಕಳು ರಸ್ತೆ ದಾಟಲು ಹರಸಾಹಸ ಪಡುವಂತಾಗಿದೆ. ಕಳ್ಳಂಬೆಳ್ಳ ಗ್ರಾಮದ ಮೇಲೆ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದೆ. ಮೊದಲು 2 ವಾಹನಗಳಷ್ಟೇ ಸಾಗುವಷ್ಟು ರಸ್ತೆ ಅಗಲವಿತ್ತು. ಆದ್ರೀಗ ಚತುಷ್ಪಥ ರಸ್ತೆ ನಿರ್ಮಾಣವಾಗ್ತಾ ಇದ್ದು ನಿತ್ಯ ಸಾವಿರಾರು ವಾಹನಗಳು ಓಡಾಡ್ತಾ ಇದ್ದು ಜನರು ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳ್ಳಂಬೆಳ್ಳ ಗ್ರಾಮದ ಮಧ್ಯದಿಂದ ಹೆದ್ದಾರಿ ಹಾದು ಹೋಗಿದ್ದು ಜನರ ಓಡಾಟ ಹೆಚ್ಚಾಗಿಯೇ ಇರಲಿದೆ. ಆದರೆ ರಾಷ್ಟ್ರೀಯ ಹೆದ್ದಾರಿ ನಿಗಮ ಇಲ್ಲಿನ ಗ್ರಾಮಸ್ಥರಿಗೆ ಸ್ಕೈವಾಕ್ ನಿರ್ಮಾಣ ಮಾಡದಿರುವುದರಿಂದ ಜನರು ಗಾಡಿಗಳು ಓಡಾಡುವಾಗಲೇ ರಸ್ತೆ ದಾಟಲು ಹೋಗಿ ಅಪಘಾತಗಳಾಗುವ ಸಾಧ್ಯತೆ ಇದೆ. ಇನ್ನು ರಸ್ತೆ ಪಕ್ಕದಲ್ಲಿಯೇ ಶಾಲೆ, ಅಂಗಡಿಗಳು, ಪೊಲೀಸ್ ಸ್ಟೇಷನ್, ಜನಸಂದಣಿ ಹೆಚ್ಚಿರುತ್ತೆ. ರಸ್ತೆ ದಾಟಿ ಹೋಗುವ ಅನಿವಾರ್ಯತೆ ಇದು ಜನರಿಗೆ ಸಂಕಷ್ಟ ಎದುರಾಗಿದೆ. ಮತ್ತೆ ಸ್ಕೂಲ್ ಹುಡುಗರಿಗೂ ಹಾಸ್ಪಿಟ್ಲಿಗೆ ಹೋಗೋರು KSRTC ಬಸ್ ಹತ್ತಂತವ್ರಿಗೆ ಜನಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಆ ಕಡೆಯಿಂದ ಮೈಸೂರು ರೋಡ್ನಿಂದ ಸುಮಾರು ಹಳ್ಳಿಗಳು ಬರ್ತವೆ, ಅಲ್ಲಿಂದ ಎಲ್ಲ ಆಟೋಗಳು ಬಂದು ಆ ಕಡೆಯಿಂದ ಬಂದು ಅರ್ಜೆಂಟು ಬಸ್ ಬಂದಾಗ ಜನ ಓಡ್ ಬರ್ತಾರೆ. ಆ ಸೆಂಟ್ರ್ನೆಲ್ಲ ಆದ್ರೂ ಇದನ್ನು ಜಾತ್ರೆಗಳು ಹಾಕಿದ್ರು ಸಹ ಅದ್ರ ಸಂದಲ್ಲಿ ತೂರಿ ಈ ಕುರುಗಳು ಬರ್ತಾವಲ್ಲ ಆ ಟೈಪು ಜನ ತೂರು ಓಡ್ ಬರ್ತಾರೆ ಬಸ್ಗೋಸ್ಕರ ತಾವು ಇಲ್ಲೊಂದು ಒಂದು ಬ್ರಿಡ್ಜ್ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮಧ್ಯಮದವರಿಗೆ ಕೇಳ್ಕೊಳ್ತಾ ಇದ್ವಿ. ಇಲ್ಲಿ ಈ ಭಾಗದಲ್ಲಿ KSRTC ಬಸ್ ಸ್ಟ್ಯಾಂಡ್ ಹತ್ರನೋ ಇಲ್ಲ ಅಂದರೆ ಆ ಕಡೆ ಪೊಲೀಸ್ ಸ್ಟೇಷನ್ ಮುಂಭಾಗ ಸ್ವಲ್ಪ ಜಾಗ ದೊಡ್ಡದಾಗಿ ತಗೊಂಡಿದ್ದಾರೆ. ಅಲ್ಲಿ ಚಿಕ್ಕದು ಅಲ್ಲಿ 1.5 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ದೂರದಾಗ ಮಾಡಿರೋಂಥ ಚಿಕ್ಕದನ್ನು ಒಂದು ಬ್ರಿಡ್ಜ್ ಅಂಡರ್ಗ್ರೌಂಡ್ ಸೇತುವೆ ನಾವು ಮಾಡಿಕೊಟ್ರೆ ಇಲ್ಲಿನ ಎಲ್ಲ ಇಲಾಖೆಗಳಿದೆ, ಎಲ್ಲ ರೈತಾಪಿಯವ್ರಿಗೂ ಆ ಕಡೆ ಈ ಕಡೆ ಜಮೀನು ದಾಟೋರಿಗೆ ಸುಮಾರು ಸಾವು ನೋವುಗಳಾಗಿದೆ. ಇಲ್ಲಿ ವಯಸ್ಸಾದವರಿಗೆ ಆಸ್ಪತ್ರೆಗೆ ಬರಬೇಕು ಅಂದರೆ ಇಲ್ಲಿ ಅಲ್ಲಿಂದ ಊರಿಂದ ಬಂದಿರ್ತಾರೆ, ಇಲ್ಲಿ ಆಸ್ಪತ್ರೆಗೆ ಬರ್ಬೇಕಾದ್ರೆ ಅಲ್ಲಿ ಪ್ರಾಣನೇ ಹೋಗಿರ್ತದೆ, ಅಲ್ಲಾಸಿ ಸುತ್ತರ್ಕೊಂಬರ್ಬೇಕು. ಇಲ್ಲೇ ಡೈರೆಕ್ಟ್ ಇದ್ದರೆ ಆರಾಮಾಗಿ ಬಂದು ಅಟ್ಲೀಸ್ಟ್ ಬೇಗ ಎಂಟ್ರಿ ಆಗ್ತದೆ. ಸುಮಾರು ಆ ಥರ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸು ಅವು ಕಳೆದವರು ಆಟೋದವ್ರನ್ನ ಪಾಪ ಅವರು ಅವ್ರು ಉದ್ದೇಶವಾಗಿ ಕರ್ಕೊಂಬರ್ತಾರೆ. ಅವರು ಚಾರ್ಜನ್ನು ಕಡಿಮೆ ತಗೊಂತಾರೆ. ಅದು 1.5 ಕಿಲೋಮೀಟ್ರ್ ಬರೆಸ್ಕೊಂಬಂದ್ರು ಅಂಥದ್ರಾಗೂ ಅಷ್ಟೊತ್ತಿಗೆ ಬರುವಾಗ ಇಲ್ಲಿ ಸಾವು ನೋವುಗಳು ಆಗಿರ್ತವೆ. ಏನು ಮಾಡ್ತಾರೆ, ಇಲ್ಲಿ ಒಂದು ಒಂದೊಂದು ಕಿಲೋಮೀಟ್ರ್ ಮುಂದಗಡೆ ಒಂದು ಫ್ಲೈಓವರ್ ಮಾಡಿದ್ದಾರೆ, ಅದು ನಮಗೆ ಯೂಸ್ಫುಲ್ ಆಗಿಲ್ಲ. ಮತ್ತು ಈ ಕಡೆ ಒಂದು ಕಬ್ಬಿಣದ ಗೇಟ್ ಮಾಡಿದ್ದಾರೆ. ಅದೇನಂದರೆ 60 ವರ್ಷದಲ್ಲ ಚಿಕ್ಕ ಮಕ್ಕಳು ಅವರೆಲ್ಲ ಹತ್ತೋದಕ್ಕಾಗಲ್ಲ, ಯಾರೋ ಒಬ್ಬರು ಹತ್ತುತ್ತಾರೆ. ಕೆಲವು ಗಾಡಿಗಳಲ್ಲಿ ಬಿದ್ದವ್ರೆ, ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿದೆ. ಜಾನುವಾರುಗಳಿಗೂ ತೊಂದರೆ ಆಗುತ್ತೆ. ಕೆಲವ್ರದ್ದು ಜಮೀನುಗಳು ಆ ಕಡೆ ಇದ್ದಾವೆ, ಅವರು ಹುಲ್ಲು ಸೊಪ್ಪು ಹೊತ್ಕೊಂಬರೋದಕ್ಕೂ ಸಮಸ್ಯೆಗಳು ಸಿಕ್ಕಾಪಟ್ಟೆ ಆಗ್ತದೆ. ದಯಮಾಡಿ ನಮಗೆ ಆ ಕಡೆ ಒಂದು ಇದ್ರ ಹತ್ರ ಒಂದು ಬ್ರಿಡ್ಜ್ ಮಾಡ್ಕೊಂಡು ಕೊಡಬೇಕು ಅಂತ ತಮ್ಮಲ್ಲಿ ಎಲ್ಲರಿಗೂ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀವಿ. ಇನ್ನು ಹೆದ್ದಾರಿ ನಿರ್ಮಾಣ ಮಾಡುವಾಗ ರಾಷ್ಟ್ರೀಯ ಹೆದ್ದಾರಿ ನಿಗಮ ಕಳ್ಳಂಬೆಳ್ಳ ಗ್ರಾಮದ ಹೊರವಲಯದಲ್ಲಿ ಅವೈಜ್ಞಾನಿಕವಾಗಿ ಒಂದು ಕಬ್ಬಿಣದ ಸೇತುವೆ ಹಾಗೂ ಸ್ಕೈವಾಕ್ ನಿರ್ಮಾಣ ಮಾಡಲಾಗಿತ್ತು. ಅದು ಗ್ರಾಮದಿಂದ ಸ್ವಲ್ಪ ದೂರ ಇರೋದ್ರಿಂದ ಅದು ಬಳಕೆಗೆ ಆಗ್ತಾ ಇಲ್ಲ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ. ಹೀಗಾಗಿ ಸ್ಕೈವಾಕ್ನಿಂದ ರಸ್ತೆ ದಾಟಲು ಜನರು ಮುಂದಾಗದೆ ಗಾಡಿ ಬರುವಾಗಲೇ ರಸ್ತೆ ದಾಟಲು ಹೋಗ್ತಾ ಇದ್ದು ಅಪಘಾತಕ್ಕೀಡಾಗ್ತಿದ್ದಾರೆ. ಅದೇನೇ ಆಗ್ಲಿ, ಬೇಕಾದ ಜಾಗದಲ್ಲಿ ಸ್ಕೈವಾಕ್ ನಿರ್ಮಿಸದೆ ಇಲಾಖೆ ಜನರನ್ನ ಸಂಕಷ್ಟಕ್ಕೆ ದೂಡಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಗತ್ಯ ಸ್ಥಳದಲ್ಲಿ ಸ್ಕೈವಾಕ್ನ ನಿರ್ಮಿಸಿ ಜನರ ಓಡಾಟಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಶ್ರೀಮಂತ್ ಪ್ರಜಾಶಕ್ತಿ ಟಿವಿ, ಶಿರಾ.